ಇಸ್ರೇಲ್ ಭೇಟಿಗೆ ಮುಂದಾಗಿದ್ದೇಕೆ ಪ್ರಧಾನಿ ಮೋದಿ ಅವರು? ಪಾಕ್ ಹಾಗೂ ಹಮಾಸ್ಗೆ ಟೆನ್ಷನ್ ಶುರುವಾಗಿದೆ. ಇಲ್ಲಿದೆ ಕಾರಣ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಫೆಬ್ರವರಿ 2026ರಲ್ಲಿ ಇಸ್ರೇಲ್ಗೆ ಭೇಟಿ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವಾಗಲೇ ಬೆಂಜಮಿನ್ ನೇತನ್ಯಾಹು ಆಹ್ವಾನ, ರಕ್ಷಣಾ ಸಹಕಾರ ಮತ್ತು ಭದ್ರತೆ, ಪಾಕಿಸ್ತಾನ ಹಮಾಸ್ ಸಂಬಂಧಪಟ್ಟಂತೆ ಚರ್ಚೆಯೂ ಕೂಡ ಮುಖ್ಯವಾಗಿದೆ. ಒಂದು ಕಡೆ ಇಸ್ಲಾಮಾಬಾದ್ ಪ್ರಧಾನಿ ನರೇಂದ್ರ ಮೋದಿಯವರ ಇಸ್ರೇಲ್ ಭೇಟಿಯ ಕುರಿತು ಮತ್ತೊಮ್ಮೆ ಚರ್ಚೆಗಳು ಕೂಡ ತೀವ್ರಗೊಂಡಿದ್ದು, ಇದರಿಂದಾಗಿ ಈ ಭೇಟಿ ಫೆಬ್ರವರಿ 27-28ರಂದು ನಡೆಯಬಹುದು ಎನ್ನಲಾಗ್ತಾ ಇದೆ. ಒಂದು ವೇಳೆ ಅದು ಸಂಭವಿಸಿದಲ್ಲಿ 2017ರ ನಂತರ ಪ್ರಧಾನಿ ಮೋದಿಯವರು ಇಸ್ರೇಲ್ಗೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದೆ. ಭಾರತ ಮತ್ತು ಇಸ್ರೇಲ್ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಕೂಡ ಈ ಒಂದು ಭೇಟಿಯ ಉದ್ದೇಶ ಎಂದು ಕೂಡ ಹೇಳಲಾಗ್ತಾ ಇದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರ ಆಹ್ವಾನದ ಮೇರೆಗೆ ಈ ಭೇಟಿಯನ್ನು ಕೂಡ ಮಾಡಲಾಗ್ತಾ ಇದೆ. ರಕ್ಷಣೆ, ಭದ್ರತೆ ಮತ್ತು ತಂತ್ರಜ್ಞಾನದಂತಹ ಪ್ರಮುಖ ವಿಷಯಗಳನ್ನು ಕುರಿತಂತೆ ಹಲವಾರು ವಿಷಯಗಳನ್ನು ಇಲ್ಲಿ ಚರ್ಚಿಸುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇವಾಗಲೇ ಮಧ್ಯಪ್ರಾಚ್ಯದಲ್ಲಿನ ಪ್ರಸ್ತುತ ಪರಿಸ್ಥಿತಿಯನ್ನು ಕೂಡ ಗಮನಿಸಿದರೆ ಈ ಭೇಟಿ ಭಾರತದ ವಿದೇಶಾಂಗ ನೀತಿಗೂ ಕೂಡ ಮುಖ್ಯವೆಂದು ಕೂಡ ಪರಿಗಣಿಸಲಾಗ್ತಾ ಇದೆ. ಹಾಗಾದರೆ ಈ ಭೇಟಿಯ ಮಹತ್ವವೇನು ಅಂತ ನೋಡೋದಾದರೆ, ಪ್ರಾದೇಶಿಕ ಭದ್ರತೆಯ ಬಗ್ಗೆ ಹೆಚ್ಚಿನ ಕಳವಳ ಇರುವಂತಹ ಸಮಯದಲ್ಲಿ ಪ್ರಧಾನಿ ಮೋದಿಯವರು ಸಂಭಾವ್ಯ ಭೇಟಿ ಅನ್ನುವಂಥದ್ದು ಇವಾಗ ಬಂದಿರುವಂಥದ್ದು. ಇತ್ತೀಚಿನ ವರದಿಗಳು ಪಾಕಿಸ್ತಾನವು ಹಮಾಸ್ ಮತ್ತು ಬೆಂಬಲಿಸುತ್ತಿದೆ ಎಂದು ಆರೋಪಿಸಿದೆ. ಹಮಾಸ್ ಪ್ರತಿನಿಧಿಗಳು ಪಾಕಿಸ್ತಾನದ ನೆಲದಲ್ಲಿ ಕೆಲವು ಸ್ಥಳೀಯ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಇದು ಭಾರತಕ್ಕೆ ಗಮನಾರ್ಹ ಬೆದರಿಕೆಯನ್ನು ಕೂಡ ಒಡ್ಡುತ್ತಿದೆ. ಹಾಗಾಗಿ ಈ ಒಂದು ಉದ್ದೇಶದಿಂದಲೂ ಕೂಡ ನರೇಂದ್ರ ಮೋದಿಜಿಯವರು ಭೇಟಿಯಾಗುವಂತಹ ಪ್ರಮುಖವಾದ ಒಂದು ಉದ್ದೇಶವನ್ನು ಕೂಡ ಹೊಂದಿದ್ದಾರೆ. ಅದೇ ರೀತಿ ಲಷ್ಕರ್ ಎ ತೈಬಾದಂತಹ ಸಂಘಟನೆಗಳೊಂದಿಗೆ ಹಮಾಸ್ನ ಬೆಳೆಯುತ್ತಿರುವಂತಹ ಸಂಪರ್ಕಗಳು ಅನೇಕ ದೇಶಗಳಲ್ಲಿ ಕೂಡ ಕಳವಳವನ್ನು ಹುಟ್ಟುಹಾಕಿದೆ ಎಂದು ಕೂಡ ಇವಾಗಲೇ ಸುದ್ದಿ ಅನ್ನುವಂಥದ್ದು ಬರ್ತಾ ಇದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಹಮಾಸ್ ಚಟುವಟಿಕೆಗಳ ಬಗ್ಗೆ ಇಸ್ರೇಲ್ ರಾಯಭಾರಿ ರುವೆನ್ ಅಜರ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ದೇಶಗಳು ಜಾಗರೂಕರಾಗಿರಬೇಕು ಎಂದು ಕೂಡ ಅವರು ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಈ ಸಂದರ್ಭಗಳಲ್ಲಿ ಇಸ್ರೇಲ್ ಜೊತೆಗಿನ ಭದ್ರತೆ ಮತ್ತು ಭಯೋತ್ಪಾದನಾ ನಿಗ್ರಹ ಸಹಕಾರವು ಭಾರತಕ್ಕೆ ಇನ್ನಷ್ಟು ನಿರ್ಣಾಯಕವಾಗಿದೆ. ಪಾಕಿಸ್ತಾನದ ಪ್ರತಿಯೊಂದು ನಡೆಯನ್ನು ಕೂಡ ತಡೆಯಲು ಇದು ತುಂಬಾ ಅತ್ಯಗತ್ಯವಾದಂತಹ ಒಂದು ಅವಕಾಶ ಅನ್ನುವಂಥದ್ದು ಬಂದಿದೆ. ಇನ್ನು ಈ ಭೇಟಿಯ ಸಮಯದಲ್ಲಿ ಇಬ್ಬರು ನಾಯಕರು ಪ್ರಾದೇಶಿಕ ಸ್ಥಿರತೆ, ಗಾಜಾದಲ್ಲಿನ ಪರಿಸ್ಥಿತಿ ಮತ್ತು ಭಯೋತ್ಪಾದನೆಯ ವಿರುದ್ಧ ಒಟ್ಟಾಗಿ ಕೆಲಸ ಮಾಡುವಂತಹ ಬಗ್ಗೆ ತುಂಬಾ ಚರ್ಚೆಯೂ ಕೂಡ ನಡೆಯಲಿದೆ. ಭಾರತ ಯಾವಾಗಲೂ ಶಾಂತಿ ಮತ್ತು ಸಂವಾದವನ್ನು ಬೆಂಬಲಿಸಿದೆ ಮತ್ತು ಈ ಭೇಟಿಯನ್ನು ವೈಯಕ್ತಿಕ ಮಟ್ಟದಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧವನ್ನು ಕೂಡ ಬಲಪಡಿಸುವಲ್ಲಿ ಅವಕಾಶವೆಂದು ಕೂಡ ಹೇಳಬಹುದಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಭಾರತದ ಮಹತ್ವದ ಹಿತಾಸಕ್ತಿಗಳನ್ನು ಗಮನಿಸಿದರೆ ಈ ಭೇಟಿ ಇನ್ನಷ್ಟು ಮಹತ್ವವಾಗಿದೆ. ರಕ್ಷಣಾ ಸಹಕಾರವು ಈ ಭೇಟಿಯ ಪ್ರಮುಖ ಕಾರ್ಯಸೂಚಿಯ ಅಂಶವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇಸ್ರೇಲಿನ ಮುಂದುವರಿದ ರಕ್ಷಣಾ ತಂತ್ರಜ್ಞಾನವು ಭಾರತದ ಭದ್ರತಾ ಅಗತ್ಯಗಳಿಗೂ ಕೂಡ ತುಂಬಾ ಅವಶ್ಯಕವಾಗಿದೆ. ಕ್ಷಿಪಣಿ ರಕ್ಷಣೆ, ಡ್ರೋನ್ಗಳು ಮತ್ತು ಕಣ್ಗಾವಲು ವ್ಯವಸ್ಥೆಗಳ ಕುರಿತು ಚರ್ಚೆಗಳು ಕೂಡ ಸಾಧ್ಯತೆ ಇದೆ. ಇದು ಭಾರತದ ಗಡಿ ಭದ್ರತೆಯನ್ನು ಕೂಡ ಮತ್ತಷ್ಟು ಬಲಪಡಿಸುವಲ್ಲಿ ಯಶಸ್ವಿಯಾಗಲಿದೆ. ಇನ್ನು ಯಾವ ಕ್ಷೇತ್ರಗಳಲ್ಲಿ ಪ್ರಮುಖ ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದು ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಭೇಟಿಯು ಹಲವಾರು ಪ್ರಮುಖ ಒಪ್ಪಂದಗಳ ಮೇಲೆ ಕೇಂದ್ರೀಕರಿಸಲಾಗಿದೆ. ಮುಖ್ಯವಾಗಿ ರಕ್ಷಣಾ ವಲಯದಲ್ಲಿ ಸಹಕಾರ ಹೆಚ್ಚಾಗುವ ಸಾಧ್ಯತೆ ಇದೆ. ಅಲ್ಲಿ ಇಸ್ರೇಲ್ನ ಮುಂದುವರಿದ ತಂತ್ರಜ್ಞಾನವು ಭಾರತದ ಭದ್ರತಾ ಅಗತ್ಯಗಳನ್ನು ಪೂರೈಸುತ್ತದೆ. ಉದಾಹರಣೆಗೆ, ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ತಟಸ್ಥಗೊಳಿಸುವ ಸಾಮರ್ಥ್ಯವಿರುವ ಇಸ್ರೇಲಿನ ಐರನ್ ಬೀಮ್ ಲೇಸರ್ ರಕ್ಷಣಾ ವ್ಯವಸ್ಥೆಯನ್ನು ಚರ್ಚಿಸಬಹುದಾಗಿದೆ. ಪ್ರಸ್ತುತ ಇದು ಇಸ್ರೇಲ್ನಲ್ಲಿ ಕೂಡ ಸಹ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಹಾಗಾಗಿ ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಭಾರತ ತನ್ನ ಗಡಿಗಳನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಲು ಇವಾಗಲೇ ಒಂದು ನರೇಂದ್ರ ಮೋದಿಜಿಯವರು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಇದರ ಜೊತೆಗೆ ಗುಪ್ತಚರ ಹಂಚಿಕೆಗೆ ಒತ್ತು ನೀಡಲಾಗುವುದು. ಎರಡೂ ದೇಶಗಳು ಈಗಾಗಲೇ
ಭಯೋತ್ಪಾದನೆಗೆ ಸಂಬಂಧಿಸಿದ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡಿವೆ. ಆದರೆ ಪಾಕಿಸ್ತಾನ ಹಮಾಸ್ ಸಂಪರ್ಕವನ್ನು ನೀಡಿದರೆ ಇದು ಇನ್ನಷ್ಟು ಆಳವಾಗಬಹುದು ಎನ್ನಲಾಗ್ತಾ ಇದೆ. ಜೊತೆಗೆ ಸೈಬರ್ ಭದ್ರತೆ, ತಂತ್ರಜ್ಞಾನ ವರ್ಗಾವಣೆ ಮತ್ತು ಕೃಷಿಯಲ್ಲಿಯೂ ಕೂಡ ಹೊಸ ಒಪ್ಪಂದಗಳು ಸಾಧ್ಯತೆ ಇದೆ. ಸೈಬರ್ ವಲಯದಲ್ಲಿ ಜಂಟಿ ಸಂಶೋಧನೆಯು ಡಿಜಿಟಲ್ ಬೆದರಿಕೆಗಳ ವಿರುದ್ಧ ರಕ್ಷಣೆಯನ್ನು ನೀಡಬಹುದಾಗಿದೆ. ಇದೇ ರೀತಿ ರಕ್ಷಣೆಯ ಜೊತೆಗೆ ವ್ಯಾಪಾರ ಸಂಬಂಧಗಳು ಉತ್ತೇಜನವನ್ನು ಪಡೆಯುತ್ತವೆ. ಎರಡು ದೇಶಗಳ ನಡುವಿನ ಪ್ರಸ್ತುತ ವ್ಯಾಪಾರವು $10 ಬಿಲಿಯನ್ ಮೀರಿದೆ ಮತ್ತು ಹೊಸ ಒಪ್ಪಂದಗಳು ಹೆಚ್ಚಿದ ಹೂಡಿಕೆ ಮತ್ತು ಜಂಟಿ ಉದ್ಯಮಗಳಿಗೆ ಕಾರಣವಾಗಬಹುದು. ಭಯೋತ್ಪಾದನಾ ನಿಗ್ರಹ ಸಹಕಾರವು ಒಂದು ಪ್ರಮುಖ ವಿಷಯವಾಗಿರುವುದರಿಂದ ಅಲ್ಲಿ ಎರಡು ದೇಶಗಳ ಹಂಚಿಕೆಯ ಅನುಭವಗಳ ಆಧಾರದ ಮೇಲೆ ಹೊಸ ತಂತ್ರಗಳನ್ನು ಅಭಿವೃದ್ಧಿಪಡಿಸಬಹುದಾಗಿದೆ. ಹೀಗೆ ಹಲವಾರು ನಿರ್ಧಾರಗಳನ್ನು ಕೈಗೊಳ್ಳುವ ಮುಖಾಂತರ ನರೇಂದ್ರ ಮೋದಿಜಿಯವರು ಇಸ್ರೇಲ್ ಭೇಟಿಗೆ ಮುಂದಾಗಿರುವಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.